ಎಲ್ಲಿದ್ದಾರೋ, ಬೀದಿಯಲ್ಲಿದ್ದಾರೋ, ದೇವಸ್ಥಾನದಲ್ಲಿದ್ದಾರೋ, ಆಶ್ರಮದಲ್ಲಿದ್ದಾರೋ, ಸ್ವಲ್ಪ ಮೈಂಡ್ ಸರಿಯಿಲ್ಲ, ದಯವಿಟ್ಟು ಸ್ವಲ್ಪ ಹುಡುಕೊಡಿ. ಜಯಮ್ಮ ಅಂತೇಳಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಮುಳುಬಾಗಲಿನಿಂದ ಕಾಣೆಯಾಗಿ ಬರೋಬ್ಬರಿ 4 ತಿಂಗಳುಗಳು ಕಳೀತಾ ಇದೆ. ಪಾಪ ಮೊಮ್ಮಗ ಮತ್ತೆ ಮಗಳು ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಯೋಚನೆ ಮಾಡಿ ನೋಡಿ, ತಂದೆ ತಾಯಿ ವ್ಯಾಲ್ಯೂಸ್ ಗೊತ್ತಿರುವಂತವ್ರು ದಯವಿಟ್ಟು ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸ್ಕೊಡಿ ಅಥವಾ ವಿಡಿಯೋನ ಶೇರ್ ಮಾಡಿ. ಕಾರಣಾಂತರಗಳಿಂದ ಎಲ್ಲಾದ್ರೂ ಬೀದಿಯಲ್ಲಿ ಅನಾಥವಾಗಿ ತಿರುಗ್ತಾ ಇದ್ರೆ, ಅನಾಥವಾಗಿ ಮಲಗಿದ್ರೆ ಅಥವಾ ಯಾವ್ದಾದ್ರು ಆಶ್ರಮದವರು ಕರ್ಕೊಂಡು ಹೋಗಿದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಗೆ ಬೇಗ ಸಿಗ್ಲಿ ಅನ್ನೋದು ನಮ್ಮ ಉದ್ದೇಶ. ಕರ್ನಾಟಕ ಜನರು ನನ್ನ ಕೈ ಬಿಡಲ್ಲ ಬೇಡ್ಕೊಂತ ಇದ್ದೀನಿ, ದಯವಿಟ್ಟು ಹುಡುಕೊಡಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ಫೋಟೋದಲ್ಲಿ ಕಾಣ್ತಿರುವಂತಹ ಮಹಿಳೆ ಹೆಸರು ಬಂದ್ಬಿಟ್ಟು ಜಯಮ್ಮ ಅಂತೇಳಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಮುಳುಬಾಗಲಿನಿಂದ ಕಾಣೆಯಾಗಿ ಬರೋಬ್ಬರಿ 4 ತಿಂಗಳುಗಳು ಕಳೀತಾ ಇದೆ. ಪಾಪ ಮೊಮ್ಮಗ ಮತ್ತೆ ಮಗಳು ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ದಾರೆ. ಬಹಳ ಬೇಜಾರಾಗುತ್ತೆ. ಇವತ್ತು ಎಷ್ಟೋ ಜನ ತಂದೆ ತಾಯಿನ ಬೀದಿಗೆ ತೆಳ್ಳೋ ನಡುವೆ ತಂದೆ ತಾಯಿ ಕಳೆದೋಗಿರೋದಕ್ಕೆ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. 4 ತಿಂಗಳುಗಳಿಂದ ಬೀದಿಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಏನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ನೋಡೋವಂಥವ್ರು ವೈಯಕ್ತಿಕವಾಗಿ ಯೋಚನೆ ಮಾಡಿ ನೋಡಿ, ತಂದೆ ತಾಯಿ ವ್ಯಾಲ್ಯೂಸ್ ಗೊತ್ತಿರೋವಂಥವ್ರು ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸ್ಕೊಡಿ ಅಥವಾ ವಿಡಿಯೋನ ಶೇರ್ ಮಾಡಿ. ಕಾರಣಾಂತರಗಳಿಂದ ಎಲ್ಲಾದ್ರೂ ಬೀದಿಯಲ್ಲಿ ಅನಾಥವಾಗಿ ತಿರುಗ್ತಾ ಇದ್ರೆ, ಅನಾಥವಾಗಿ ಮಲಗಿದ್ರೆ ಅಥವಾ ಯಾವ್ದಾದ್ರು ಆಶ್ರಮದವರು ಕರ್ಕೊಂಡು ಹೋಗಿದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಗೆ ಬೇಗ ಸಿಗ್ಲಿ ಅನ್ನೋದು ನಮ್ಮ ಉದ್ದೇಶ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ದೂರದಿಂದ ಬಂದಿದ್ದಾರೆ, ಏನಾದ್ರೂ ಒಂದು ಸಹಾಯ ಸಿಗ್ಬೋದು, ಇಡೀ ಕರ್ನಾಟಕದ ಜನ ನಮಗೆ ಸಹಾಯ ಮಾಡ್ಬೋದು ಅಂತೇಳಿ. ಸೊ ಈ ವಿಡಿಯೋನ ನೆಗ್ಲೆಕ್ಟ್ ಮಾಡದೆ ಎಲ್ಲರೂ ಶೇರ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತೀನಿ. ಅಮ್ಮ, ಎಷ್ಟು ದಿನ ಆಗಿದೆ ಕಳೆದೋಗಿ? 4 ತಿಂಗಳು. ಮಾತಾಡಿ ಅಮ್ಮ ಜನಗಳ ಹತ್ರನೇ. ಮೇ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮನೆಗೆ ಬಂದ್ಬಿಡ್ತಾ ಇದ್ರು. ಅವತ್ ಬಂದಿಲ್ಲ, ಮಾರನೇ ದಿವಸ ಹುಡುಕ್ದೆ. ಅದಕ್ಕೆ ಮಾರನೇ ದಿವಸ ಇದ್ದೆ ಚಿಂತಾಮಣಿ, ಕೋಲಾರು, ಮುಲ್ಬಾಗಲು ಎಲ್ಲ ಹುಡುಕಿದೀನಿ, ಸಿಕ್ಕಿಲ್ಲ. 4 ದಿನ ಆದ್ಮೇಲೆ ಕಂಪ್ಲೀಟ್ ಕೊಟ್ಟೆ. ಅವ್ರು ಸತ್ತೋಗಿದ್ದಾರೆ, ಇವ್ರು ಸತ್ತೋಗಿದ್ದಾರೆ ಅಂತ ಫೋಟೋಗಳು ತೋರಿಸ್ತಾರೆ. ಮತ್ತೆ ನಮ್ಮಮ್ಮ ಅಲ್ಲ ಅವರು. ಎಲ್ಲಿದ್ದೇನು ಸ್ವಲ್ಪ ಹುಡುಕೊಡಿ. ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಅಜ್ಜಿ ಎಲ್ಲಿದ್ರೂ ಹುಡ್ಕೊಡಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ದಯವಿಟ್ಟು ಹೆಲ್ಪ್ ಮಾಡಿಕೊಡಿ ನಮ್ಮ ಅಜ್ಜಿನ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪಾಪ ತುಂಬ ಹುಡುಕಾಟ ನಡೆಸ್ತಾ ಇದ್ದಾರೆ, ಎಲ್ಲಾದರೂ ಮಾಹಿತಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಹುಡುಕೊಂಡು ಬಂದಿದ್ದಾರೆ. ನೀವೆಲ್ಲರೂ ಈ ವಿಡಿಯೋನ ಶೇರ್ ಮಾಡ್ತೀರಾ ಅನ್ನೋ ಭರವಸೆ ಮೇಲೆ ಆದಷ್ಟು ಬೇಗ ಅವ್ರಿಗೆ ಹುಡುಕೊಡ್ತೀವಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ. ಈ ವಿಡಿಯೋನ ಶೇರ್ ಮಾಡಿ. 6 ತಿಂಗಳಾಯ್ತು ನಮ್ಮಮ್ಮ ಮನೆ ಬಿಟ್ಟು. ಎಲ್ಲೆಲ್ಲ ಹುಡುಕ್ಲಾಡ್ದೆ, ಕೋಲಾರು, ಚಿಂತಾಮಣಿ ಎಲ್ಲ ಹುಡುಕ್ಲಾಡ್ದೆ, ಎಲ್ಲಿ ಸಿಕ್ಕಿಲ್ಲ. ದಯವಿಟ್ಟು ನೀವು ನಮ್ಮ ತಾಯಿ ಎಲ್ಲಿದ್ರೇನು, ಎಲ್ಲಿದ್ದಾರೋ, ಬೀದಿಯಲ್ಲಿದ್ದಾರೋ, ದೇವಸ್ಥಾನದಲ್ಲಿದ್ದಾರೋ, ಆಶ್ರಮದಲ್ಲಿದ್ದಾರೋ, ಸ್ವಲ್ಪ ಮೈಂಡ್ ಸರಿಯಿಲ್ಲ, ದಯವಿಟ್ಟು ಸ್ವಲ್ಪ ಹುಡುಕೊಡಿ. ನಮ್ಮ ತಾಯಿ ಇದ್ದಂಗೆ ನಿಮ್ಮ ತಾಯಿ ಅಲ್ಲ, ದಯವಿಟ್ಟು ಹುಡುಕೊಡಿ. 4 ತಿಂಗಳಿಂದ ಮನಸ್ಸಿಲ್ಲ. ಎಷ್ಟೋ ದೇವ್ರಗಳ ಹತ್ರ ಬೇಡ್ಕೊಂಡಿದ್ದೀನಿ, ನನ್ನ ಕೈಗೆ ಸಿಕ್ಕಿದ್ರೆ ಸಾಕು. ಅಷ್ಟಾಗುತ್ತೆ ಅನ್ಕೊಂಡಿಲ್ಲ, ಲಾಸ್ಟ್ ಅಲ್ಲಿ ಹಂಗ ಆಗೋಗೈತೆ. ನೋಡ್ದವ್ರೆಲ್ಲ ಅಲ್ಲಿ ಇಲ್ಲಿದ್ದ ಹಿಂಗೋದ್ಲು ಹಂಗೋದ್ಲು ಎಲ್ಲ ಹುಡುಕ್ದೆ. ಚಿಂತಾಮಣಿ ಪೊಲೀಸ್ ಸ್ಟೇಷನ್, ಹಾಸ್ಟ್ಲು, ಕೋಲಾರಲ್ಲಿ ಹಾಸ್ಟ್ಲು, ಪೊಲೀಸ್ ಸ್ಟೇಷನ್ನು, ಬಂಗಾರಪೇಟೆಲ್ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ದೇವ್ಗಳು ದೇವ್ರು ಎಲ್ಲ ಮುಗಿದೀನಿ. ಮುಕ್ನತ್ತೈತೆ, 2 ಬೆಳ್ಳಿ ಬಳೆ ಐತೆ, 2 ತಾಯ್ತೈತೆ ಕತ್ತಲ್ಲಿ, ಅಚ್ಚುಗಳು 2 ಕೈಯಲ್ಲಿ 2 ಒಂದೊಂದು ಅಚ್ಚೆ ಐತೆ. ದಯವಿಟ್ಟು ಹುಡುಕೊಡಿ. ನಾನೊಬ್ಳೆ ಮಗಳು, ಗಂಡು ಮಕ್ಳಿಲ್ಲ ನಮ್ಮಮ್ಮನಿಗೆ. ಕರ್ನಾಟಕ ಜನರು ನನ್ನ ಕೈ ಬಿಡಲ್ಲ ಬೇಡ್ಕೊಂತ ಇದ್ದೀನಿ. ಕೈ ಬಿಡಿಬೇಡಿ. ನಮ್ಮ ತಾಯಿನ ಎಲ್ಲಿದ್ರೇನು
ನಿಮ್ಮ ಕೈಲಾಗಷ್ಟು ನನ್ಗೆ ಹೆಲ್ಪ್ ಮಾಡಿ, ಇದೇ ನಿಮ್ಮನ್ನು ಬೇಡ್ಕೊಳೋದು.